ಯಾರಾದ್ರೂ ಹೋಗಿ ಬಿಟ್ಕೊಡ್ರಪ್ಪ. ಪೊಲೀಸರು ಬರ್ತಾರೆ, ಒಂದು 5 ನಿಮಿಷ ನಿಂತ್ಕೊಳ್ಳಿ. ಅವರೇ ಇಲ್ಲಿ ಅಣ್ಣ ಸೆಲ್ಫಿ ತಗೊಂಡು ಏನಪ್ಪ ಮಾಡ್ತೀಯಾ? ನಮ್ಮ ಹೋರಾಟ ಬರೀ ಸೆಲ್ಫಿ ತಗೊಂಡು ಬಾ. ಕನ್ನಡ ಮಾತನಾಡುವುದಿಲ್ಲ ಕನ್ನಡ ಮಾತನಾಡುವುದಿಲ್ಲ ಎಂದ SBI ಬ್ಯಾಂಕ್ ನ ಮ್ಯಾನೇಜರ್ ಅಮಾನತಾಗಬೇಕು, ಆಗಬೇಕು. ಕನ್ನಡಕ್ಕೆ ಅಗೌರವ ತೋರಿದ ಮ್ಯಾನೇಜರ್ ಕ್ಷಮಾಪಣೆ ಕೇಳಬೇಕು. ಇಡೀ ರಾಜ್ಯದ ಎಲ್ಲಾ ಬ್ಯಾಂಕ್ಗಳಲ್ಲಿ ಕನ್ನಡ ಬೇಕೇ ಬೇಕು. ನಮ್ಮೂರ ಬ್ಯಾಂಕ್ಗಳಲ್ಲಿ ಕನ್ನಡ ಕನ್ನಡ ನಮ್ಮೂರ ಬ್ಯಾಂಕ್ಗಳಲ್ಲಿ ಬೇಕು. ನಮ್ಮೂರ ಬ್ಯಾಂಕ್ಗಳಲ್ಲಿ ಬೇಕು. ಚಂದಾಪುರದ SBI ಬ್ಯಾಂಕ್ ನ ಮ್ಯಾನೇಜರ್ಗೆ ಕನ್ನಡವನ್ನು ಅಗೌರವಿಸಿದ SBI ಬ್ಯಾಂಕ್ ನ ಮ್ಯಾನೇಜರ್ಗೆ, ಕನ್ನಡ ದ್ರೋಹಿ ಬ್ಯಾಂಕ್ ಮ್ಯಾನೇಜರ್ಗೆ ಅದಕ್ಕೆ ಏನಾದ್ರು ಘೋಷಣೆ ಹಾಕೋದು. ಏನು ಪದೇ ಪದೇ ಬೇರೆ ಏನಾದ್ರು ಘೋಷಣೆ ಹಾಕಿ ಉಪಯೋಗ ಬರುವಂತದ್ದು. ಕನ್ನಡ ದ್ರೋಹಿ SBI ಬ್ಯಾಂಕ್ ಮ್ಯಾನೇಜರ್ಗೆ, ಕನ್ನಡ ದ್ರೋಹಿ ಬ್ಯಾಂಕ್ ಮ್ಯಾನೇಜರ್ಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಕಲಿಯದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ SBI ಬ್ಯಾಂಕ್ ನ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಸೂರ್ಯನಗರ ಶಾಖೆ SBI ವ್ಯವಸ್ಥಾಪಕಿಗೆ ಕನ್ನಡ ಬೇಕು, ಕನ್ನಡ ಬೇಕು, ಕನ್ನಡ ಬೇಕು, ಕನ್ನಡ ಬೇಕು, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ ವಜಾಗೊಳಿಸಿ, ವಜಾಗೊಳಿಸಿ, ಕನ್ನಡ ಮಾತನಾಡದ ವ್ಯವಸ್ಥಾಪಕಿಯನ್ನು ವಜಾಗೊಳಿಸಿ, ಕನ್ನಡ ಮಾತನಾಡದ ವ್ಯವಸ್ಥಾಪಕಿಯನ್ನು ವಜಾಗೊಳಿಸಿ. ಕರ್ನಾಟಕದಲ್ಲಿ ಕನ್ನಡ ಬಂದು ಮಾತನಾಡುವ ಅಧಿಕಾರಿಗಳಿಗೆ, ಕರ್ನಾಟಕದಲ್ಲಿ ಕನ್ನಡ ಬಂದೇ ಬಂದು ಮಾತನಾಡುವ ಅಧಿಕಾರಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳನ್ನು ವಜಾಗೊಳಿಸಿ, ವಜಾಗೊಳಿಸಿ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಮಾತನಾಡದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಕಲಿಯದ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಕನ್ನಡ ಕಲಿಯದ ಬ್ಯಾಂಕ್ ಸಿಬ್ಬಂದಿಗಳಿಗೆ ವಜಾಗೊಳಿಸಿ, 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 ವಜಾಗೊಳಿಸಿ. ನಮಗೆ ನಿಮಿಷ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ ಬನ್ನಿ. ನಾವು ಯಾರಿಗೂ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಈಗ ನಮ್ಗೆ 2 ಡಿಮ್ಯಾಂಡ್ ಇರೋದು. ಬ್ಯಾಂಕಿನ ಕಡೆಯಿಂದ ಯಾರಾದ್ರೂ ಬಂದು ನಿನ್ನೆ ಆದ ಘಟನೆಗೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೇಳಬೇಕು, ಮತ್ತೆ ಅವ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಅಂತ ಹೇಳ್ಬೇಕು. ಅದಕ್ಕಾಗಿ ನೀವು ಬಂದಿಲ್ಲ, ನೀವು ಅಲ್ಲೇ ಇದ್ದಿದ್ರೆ ನಾವು ಅಲ್ಲೇ ಒಂದು 10 ನಿಮಿಷ ವೇಟ್ ಮಾಡ್ತಾ ಇದ್ವಿ. ಒಬ್ರು ನೀವು ಇಲ್ಲಿಲ್ಲ ಪೊಲೀಸರು, ಹಾಗಾಗಿ ನಾವು ಇನ್ನೇನು ಅದಕ್ಕೆ ನಾವು ಕೊಟ್ಟಿದ್ದೀವಿ. ನೀವು ಸಮಯ ಬೇಕಾದ್ರೆ ಕೊಡ್ತೀವಿ, ಇದು ಆಗುತ್ತೆ ಅಂದ್ರೆ ನಾವು ಬೇಕಾದ್ರೆ ಅಲ್ಲಿ ಹೋಗ್ತೀವಿ. ಇಲ್ಲ 200-300 ಜನ ಬರ್ತಾರೆ, ಅವಾಗ ಪೂರ್ತಿ ರಸ್ತೆ ಅಡ್ಡ ಹಾಕ್ತೀವಿ, ಆ ಕಡೆನೂ ಅಡ್ಡ ಹಾಕ್ತೀವಿ. ಲೆಟ್ರಿಗೆ ಟ್ರೈನ್ ಇಲ್ಲ, ನಮ್ಮದು ಬಾಯಿ ಮಾತಿಂದೇನೆ. ಇವಾಗೆಲ್ಲ ವಿಡಿಯೋದಲ್ಲಿ ಬಂದ್ಮೇಲೆ ಲೆಟರ್ ಅದನ್ನ ಅವರು ಬಾಯಿ ಮಾತಲ್ಲಿ ಹೇಳ, ಯಾಕೆ ಹಿಂದೆ ಎಲ್ಲ ಅದೇನೋ ಒಬ್ಬರಿಂದ ಒಬ್ರು ಹೋಗ್ಬೇಕು ಅಂತ ಪತ್ರ ಇರ್ತಾ ಇದ್ದಿತ್ತು. ಇವಾಗೆಲ್ಲ ಲೈವಲ್ಲಿ ಆಗ್ತಾ ಇದೆ, ವಿಡಿಯೋ ಆಗ್ತಾ ಇದೆ. ನಮ್ಗೆ ಅವ್ರ ಕಡೆಯಿಂದ ಏನು ಆಕ್ಷನ್ ಆಗಿದೆ ಅನ್ನೋದು ಬರ್ಬೇಕು ನಮಗೆ. ಹಾಗಾಗಿ ಇನ್ಸ್ಪೆಕ್ಟರ್ ಯಾರಾದ್ರು ಕರ್ಸಿ
ಇರೋದು? ಒಬ್ಬರು ಮಾತಾಡ್ತಾರೆ ಸುಮ್ಮನೆ. ಯಾಕಂದ್ರೆ ಅವ್ರ ಪರವಾಗಿ ನಾನು ಮಾತಾಡ್ತಿರೋದು ಅಲ್ವಾ? ನಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಅಥವಾ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಿಮ್ಗೆ ಎಷ್ಟು ಸಮಯ ಬೇಕು ಹೇಳಿ, ಆ ಸಮಯ ಕೊಡ್ತೀವಿ. ಅದಾದ ನಂತರ ಮತ್ತೆ ಬರ್ತೇವೆ. ಕೇಳಿ, ಫೋನ್ ಮಾಡಿ ಇನ್ಸ್ಪೆಕ್ಟ್ರಿಗೆ. ನಾವೇನು ಕೇಳ್ತೀವಿ, ಬಿಡ್ತೀವಿ. ನಿಮ್ಮ ಇನ್ಸ್ಪೆಕ್ಟರ್ ಎಷ್ಟೊತ್ತಿಗೆ ಬರ್ತಾರೋ ಅಲ್ಲಿ ತನಕ ನಾವು ಸೈಡಲ್ಲಿ ಇರ್ತೀವಿ. ಅದಾದ್ಮೇಲೆ ಪೂರ್ತಿ ರಸ್ತೆ ಬಂದೆ, ಆ ಕಡೆನೂ ಬಂದೆ. ಯಾಕಂದ್ರೆ ನಾವು ಅದಾದ್ಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಮೇಲೆ ಕೆಳಗೆ ಹೋಗಿ ಆಟ ಇಟ್ಕೊಂಡಿಲ್ಲ. ಒಂದು ಕಡೆ ಏನಾದರೂ ಇದೆ ಈಗ. ಆಮೇಲೆ ನಿನ್ನೆ ಅವ್ರು ಕೇಸ್ ಕೊಟ್ಟಿದ್ದಾರಂತೆ. ಏನಾಗಿದೆ ಕೇಸು? ಬಂದಿದ್ರು ಕೇಸ್ ಕೊಡೋದಕ್ಕೆ. ನೀವು ನಮ್ಮ KRS ಪಕ್ಷದವ್ರು ಅಂದ್ರೆ ನಿಮ್ಗೆ ತುಂಬ ಪ್ರೀತಿ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರೀತಿ ಇದೆ ಅಲ್ವಾ? ಈಗ ಅದಕ್ಕೆ ಅವ್ರದ್ದು ಏನು ಆಕ್ಷನ್ ಆಗಿದೆ ಅನ್ನೋದು ಆಗ್ಬೇಕು, ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಒಳ್ಳೇದು ಒಳ್ಳೇದು ಒಳ್ಳೇದು. ಆದ್ರೂ ಪಾಪ ಮಹೇಶ್ ಮೇಲೆ ಆಮೇಲೆ ನಾವೆಲ್ಲ ಮೊದಲ ಸಲ ಎಷ್ಟು ಅವ್ರಿಗೆ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಸಂಬಳ ಫೋನ್ ಮಾಡಿ ಹೇಳಿ, ನಾನು ಹೇಳ್ತೀನಿ. ಮಾತಾಡ್ತೀನಿ, ಗಾಡಿ ಬಿಟ್ಬಿಟ್ಟು ಬನ್ನಿ. ಇಲ್ಲ ಇಲ್ಲ, ನೀವು ಹೇಳ್ಬಿಡಿ. ಎಷ್ಟೊತ್ತು ಬೇಕು ನಿಮ್ಮ ಸಮಯ? ಎಷ್ಟೊತ್ತು ಕೇಳೋಣ ಹೇಳಿ, ಅದಕ್ಕೆ ಕೇಳ್ಬಿಟ್ಟು ಹೇಳಿ. ಅಷ್ಟೊತ್ತು ತನಕ ನಾವು ಸೈಡಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ರಸ್ತೆ ತಡೆ ಗಾಡಿ ಹೋಗಕ್ಕೆ ಬಿಟ್ಬಿಟ್ಟು ನಮ್ಗೆ ಬಿಡಿ. ನಾವು ರಾಷ್ಟ್ರ ಕಡೆ ಹೋಗ್ಬಿಟ್ಟು ಆಮೇಲೆ ನೀವು ಆ ಕಡೆ ಎಲ್ಲಿ ಹೋಗಲ್ಲ. ನನ್ನಿಂದ ಎಲ್ಲರೂ ಗೊತ್ತಿಲ್ಲ ವಿಚಾರ. ನಮಗೆ ಗೊತ್ತಿಲ್ವಾ ವಿಚಾರ? ಅದೇನಾಗಲ್ಲ. ನಮ್ಮ ದೇವರ ಇಲ್ಲ ಇಲ್ಲ ಸಿಬ್ಬಂದಿಗಳಿಗೆ ಈಗ ಬಂದಿಲ್ಲ ಸರ್. ರವಿಕೃಷ್ಣ ರೆಡ್ಡಿ ಬಂದವ್ರೆ, ರಸ್ತೆ ತಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ 1 ನಿಮಿಷ ರವಿಕೃಷ್ಣ ರೆಡ್ಡಿ ಮಾತಾಡ್ತಾರೆ. ಇನ್ಸ್ಪೆಕ್ಟರ್ ಅವರೇ ನಮಸ್ಕಾರ. ಈಗ ನಾವು ಸಾಂಕೇತಿಕವಾಗಿ ಒಂದು ಅರ್ಧ ತಡೆ ಮಾತ್ರ ಮಾಡಿದ್ದೀವಿ. ನಿಮ್ಮವ್ರು ಯಾರು ಪೊಲೀಸರು ಬಂದು ನಮಗೆ ಮಾಹಿತಿ ಕೊಡಲಿಲ್ಲ. ಅದಕ್ಕೆ ಈಗ 2 ವಿಚಾರ. ಒಂದು, ಅವ್ರದ್ದು ವರ್ಗಾವಣೆ ಆಗಬೇಕು ಮತ್ತು ಅವ್ರು ಕ್ಷಮೆ ಕೇಳಬೇಕು ಅನ್ನುವಂಥದ್ದು. ಸಂಬಂಧ ಇಲ್ಲ, ಆದರೆ ನೀವು ಬಂದು ಬ್ಯಾಂಕ್ ಅವ್ರ ಹತ್ರ ಮಾತಾಡಬೇಕು. ಬ್ಯಾಂಕ್, ಯಾಕಂದರೆ ಇಲ್ಲಿ ನಾವು ರಸ್ತೆ ತಡೆ ಮಾಡ್ತಿರೋದು ನಿಮ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸಂಬಂಧಪಟ್ಟವ್ರ ಜೊತೆಗೆ ನೀವು ಅದೇನಾಗುತ್ತೆ ಅಂತ ತಿಳಿಸ್ಬೇಕು. ಇಲ್ಲಾಂದರೆ ನಾವು ನಮ್ಮ ಇದಲ್ಲೇನಿದೆಯೋ ನಮ್ಮ ಪರಿಧಿಲಿ ಅದನ್ನು ನಾವು ಮಾಡ್ತೀವಿ. ಅದಕ್ಕೆ ಕೇಳ್ತಾ ಇದ್ದೀವಿ ಅಷ್ಟೇ. ನಾವೀಗ ಅರ್ಧ ತಡೆ ಮಾತ್ರ ಮಾಡಿದ್ದೀವಿ, ಪೂರ್ತಿ ತಡೆನೂ ಮಾಡ್ತೀವಿ. ನಿಮಗೆಲ್ಲ ಬ್ಯಾಂಕ್ ಕಡೆಯಿಂದ ಯಾರಾದರೂ ಬಂದು ನಮಗೆ ಮಾಹಿತಿ ಕೊಡ್ಬೇಕು, ಅದನ್ನು ಕೇಳ್ತಾ ಇದ್ದೀವಿ. ಬ್ಯಾಂಕ್ ಅವ್ರ ಜೊತೆ ಮಾತಾಡಿ. ಆಯ್ತು, ಹಾಗಾದ್ರೆ ನೀವು ಮನೇಲೇ ಇರಿ, ನಾವಿಲ್ಲಿ ನಾವು ಮಾಡೋದು ಮಾಡ್ತೀವಿ. ನಿಮ್ಗೆ ಇನ್ಸ್ಪೆಕ್ಟರ್ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಆಮೇಲೆ ಮನವಿ ಕೊಡೋದಕ್ಕೆ ಏನು ಬಂದಿರೋ ಬಚ್ಚಾಗಳ ಕಡಿರೋ ಆ ಕಡೆ ನಿಲ್ಸ ಅಲ್ಲ. ಗಂಭೀರತೆನೇ ಇಲ್ಲ. ಮಾತಾಡ್ತಾರೆ.